ಅವನು ಗಿಡ ಹಚ್ತಾನಂತ ನಾಲ್ಕಪ್ಪ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಓಕೆ, ನಮ್ಮ ಪಪ್ಪ ಮತ್ತು ಆದಿ ನೋಡ್ರಿ, ಅವನು ಎಲ್ಲನೂ ಮಾಡೇನೆ ಅಂತಾನೆ. ಅದಕ್ಕೆ ನಮ್ಮ ಪಪ್ಪ ಪಾಟ್ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಮೊನ್ನೆ ವಿಜಯಪುರಕ್ಕೆ ಹೋದಾಗ ಪಾಟ್ ಎಲ್ಲ ತೊಗೊಂಡು ಬಂದಿದ್ರು. ಮತ್ತು ಅದಕ್ಕೆ ಓಲೆಲ್ಲ ಹಾಕಬೇಕಲ್ಲ, ಅವರೆಲ್ಲ ಅಲ್ಲಿ ಗುರ್ತ ಕೊಟ್ಟಿರ್ತಾರೆ, ಅಲ್ಲಿ ಓಲೆಲ್ಲ ಹಾಕಿ ರೆಡಿ ಮಾಡತ್ತಾರೆ, ಯಾಕಂದ್ರೆ ಗಿಡ ನಡಕ್ಕಂಥೇಳಿ. ಅದಕ್ಕೆ ಅದನ್ನು ಓಲೆಲ್ಲ ಹಾಕತ್ತಿದ್ರು. ಫುಲ್ ಅದು ಭಾಳ ಬರಾತಿರಲೇ ಇಲ್ಲ, ಭಾಳ ಟೈಟ್ ಇತ್ತು. ಅದಕ್ಕೆ ನಮ್ಮ ಮಮ್ಮಿ ನಮ್ಮ ಪಪ್ಪ ನೋಡ್ರಿ ಇಬ್ಬರು, ನಮ್ಮ ಪಪ್ಪ ಇಷ್ಟು ಈಗ ಆದಿ ಇವನು ನಡ್ಬರ್ಕ ಬಂದು ಹೊಟ್ಟೆ ಅವ್ರಿಗೆ ಮಾಡಿಸೇ ಕೊಡತ್ತಿಲ್ಲ. ನಾನು ಮಾಡ್ತೀನಿ ಅಂಥೇಳಿ ಈ ಕಡೆ ಇವ್ನು ಮಾಡತ್ತಾನ, ಅವ್ರಿಗೆ ಬರತ್ತಿಲ್ಲ, ಇವ್ನು ಮಾಡ್ತಾನಂತ. ಓಕೆ ನೋಡ್ರಿ ಅವನು ಯಾವ ಥರ ಮಾಡತ್ತಾನ ಅಂಥೇಳಿ. ಹೊಟ್ಟೆ ಕೇಳತ್ತಿಲ್ಲ, ನಾನು ಓಲಾಕ್ತೀನಿ ಅಂಥೇಳಿ. ಓಕೆ, ಆ ಕಡೆ ನಮ್ಮ ತಮ್ಮ ಮಾಡತ್ತಾನ. ಅದಕ್ಕೆ ಏನು ಜಾಸ್ತಿ ಅಂತ ತೊಗೊಂಡು ಬಂದಿಲ್ಲ, ಒಂದು 4 ತೊಗೊಂಬಂದಾರ ಅಷ್ಟೇ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಅವರು ಈ ಥರ ಮನೆಯಲ್ಲಿ ಗಿಡ ತಂದು ಹಚ್ಚೋದು, ಇದು ಪಾಟ್ ಒಳಗೆ. ಅದಕ್ಕೆ ಮೊದಲು 4 ಗಿಡ ತೊಗೊಂಡು ಬಂದಾರ, ವಿಜಯಪುರ ಒಳಗೆ ತೊಗೊಂಡು ಬಂದಾರ. ಮತ್ತು ಒಂದು 4 ಪಾಟ್ ತೊಗೊಂಡು ಬಂದಾರ. ಅದನ್ನೇ ಓಲೆಲ್ಲ ಹಾಕಿ, ಈಗ ನಮ್ಮಪ್ಪ ಮಣ್ಣೆಲ್ಲ ತರಕ್ಕೆ ಹೋಗಾರ. ನಮ್ಮ ಹೊಲದಾಗ ಮಣ್ಣು ಇರ್ತೈತಲ್ಲ, ಚಲೋ ಮಣ್ಣು ಸಿಗ್ತೈತಿ ಇಲ್ಲಿ. ಮತ್ತು ಒಂದು ಸ್ವಲ್ಪ ಗೊಬ್ಬರ ಎಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡಿ ಹಾಕ್ತಾರೆ. ನೋಡ್ರಿ, ಇಲ್ಲ ಆದಿ ಬಿಡಾಕತ್ತೇರಿಲ್ಲ, ನಾನು ಹಾಕ್ತೀನಿ ಅಂಥೇಳಿ. ನಾವು ಎಲ್ಲಿ ಕೈಗೆ ಚುಚ್ತೈತಿ ಬೇಡ ಅಂತಂದ್ರೆ ಕೇಳಾತಿಲ್ಲ ಅವನು. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಏನು ದೊಡ್ಡ ಕಾರ್ಬಾರ ಮಾಡ್ಯಾನಂತ. ಮಳೆ ಮೇಲೆ ಹೊಂಟಾಗಿ ನೋಡ್ರಿ ತೊಗೊಂಡು ನೋಡ್ರಿ. ಮಳೆ ಮೇಲೆ ತೊಗೊಂಡು ನೋಡ್ರಿ, ಅವ್ನು ಕೊಡತ್ತ ಇದು ಆಯ್ತು. ಅದು ಹೊಡೆದಿತ್ತದ, ಅದು ಇದನ್ನು ತಗೋಪು ನೀವು ತೂತ ಅದ್ರ ಮಾಡಿ ಇದ್ರಾಗ ಹಾಕಪ್ಪ. ಆಯ್ತಲ್ಲ, ನಾ ಹೋಗಿ ಹೋಗ್ತೀನಿ ನೋಡಿ. ಏನು ಹಚ್ಚಕತ್ತಪ್ಪ? ಅವನು ಗಿಡ ಹಚ್ತಾನಂತ. ಅದಕ್ಕೆ ನಮ್ಮ ಪಪ್ಪ ಮಾಡೋದು ನೋಡ್ಯಾನಲ್ಲ, ಅದಕ್ಕೆ ಅವನು ಮಾಡ್ತಾನಂತ.
ಓಕೆ, ಅದೆಲ್ಲ ಆದಮೇಲೆ ಇದು ನಾನು ಮಧ್ಯಾಹ್ನ ಊಟಕ್ಕೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಅನ್ನ ಎಷ್ಟೊಂದು ವೈಟ್ ರೈಸ್ ಎಲ್ಲ ಉಳಿದಿತ್ತು, ಅದಕ್ಕೆ ಅದನ್ನೇ ಫ್ರೈಡ್ ರೈಸ್ ಥರ ಮಾಡಿಕೊಂಡೆ. ವೆಜಿಟೇಬಲ್ ಫ್ರೈಡ್ ರೈಸ್. ವೆಜಿಟೇಬಲ್ ಏನು ಜಾಸ್ತಿ ಹಾಕಿಲ್ಲ, ಒಂದು ಈರುಳ್ಳಿ, ಒಂದು ಟೊಮೆಟೊ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಸೌತೆಕಾಯಿ, ಒಂದು ಆಲೂಗೆಡ್ಡೆ ಇದನ್ನೆಲ್ಲ ಹಾಕಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಸಖತ್ ಟೇಸ್ಟಾಗಿತ್ತು. ಆವಾಗಲೇ ಬಿಸಿ ಬಿಸಿ ಇರುವಾಗಲೇ ಎಲ್ಲರೂ ತಿಂದರು. ಮತ್ತು ಇಟ್ಟಿಟ್ಟ ಕಲ್ಲಿದ್ದು ಎಲ್ಲ ಬೇರೆ ಬೇರೆ ಎಲ್ಲ ಆಶ್ ಹುಡುಗ ಸೋಸಿ ಓಕೆ, ಇದು ಮತ್ತೆ ಸಂಜೆ ನಾನು ಫ್ರೂಟ್ ಕಸ್ಟರ್ಡ್ ಮಾಡ್ಬೇಕಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳತ್ತೀನಿ. ನಮ್ಮ ತಮ್ಮ ಫ್ರೂಟ್ ಕಸ್ಟರ್ಡ್ ಮಾಡು ಅಂತಂದ, ಅದಕ್ಕೆ ಮಾಡಿದ್ರೆ ಆಯ್ತು ಅಂಥೇಳಿ. ಮನ್ಯಾಗ ಎಷ್ಟೊಂದು ಹಣ್ಣೆಲ್ಲ ಇದ್ದು ಅದಕ್ಕೆ ಫ್ರೂಟ್ ಕಸ್ಟರ್ಡ್ನ ರೆಡಿ ಮಾಡ್ಕೊಳತ್ತೀನಿ. ನೋಡಿರಿ, ನಾನು ಏನೇನು ತೊಗೊಂಡಿನಂದ್ರೆ ಬಾಳೆಹಣ್ಣು ತೊಗೊಂಡಿನಿ, ಮತ್ತು ಮ್ಯಾಂಗೋ ಇತ್ತು, ಮತ್ತು ದಾಳಿಂಬೆ, ಮತ್ತು 2 ಆ್ಯಪಲ್ ತೊಗೊಂಡಿನಿ. ಅಷ್ಟೆಲ್ಲ ತೊಗೊಂಡು ಈಗ ಕಸ್ಟರ್ಡ್ನ ಆವಾಗಲೇ ಮಾಡಿ ಫ್ರಿಜ್ ಒಳಗೆ ಇಟ್ಟಿದ್ದೆ. ಅದೆಲ್ಲ ರೆಡಿಯಾಗಿತ್ತು. ಒಂದು ಸ್ವಲ್ಪ ಇವತ್ತು ನಾನು ತಿಳುವನೆ ಮಾಡತ್ತೀನಿ. ಟೇಸ್ಟ್ ಮಸ್ತ್ ಇರ್ತೈತಿ. ಅದಕ್ಕೆ ಅದೆಲ್ಲ ಆದಮೇಲೆ ಅದು ಕೋಲ್ಡ್ ಆಗಿತ್ತು. ಕೋಲ್ಡ್ ಆದಮೇಲೆ ಅದನ್ನು ತೊಗೊಂಡು ಸಣ್ಣದಾಗಿ ಎಲ್ಲನೂ ಫ್ರೂಟ್ಸ್ ಕಟ್ ಮಾಡಿಕೊಂಡು ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಆಯಿತು. ಫ್ರೂಟ್ ಕಸ್ಟರ್ಡ್ ರೆಡಿ ಆಯಿತು. ಇದು ಏನು ಹೊರಗಡೆ ಎಲ್ಲ ನಿಮ್ಗೆ ಏನು ಸಿಗ್ತೈತಲ್ಲ, ಇದು ಮಿಕ್ಸ್ ಫ್ರೂಟ್ ಜ್ಯೂಸ್ ಮತ್ತು ಕಸ್ಟರ್ಡ್, ಫ್ರೂಟ್ ಕಸ್ಟರ್ಡ್ ಇದೆಲ್ಲ ಏನು ಸಿಗ್ತೈತಲ್ಲ ಅದಕ್ಕಿಂತ ಸಖತ್ ಟೇಸ್ಟ್ ಇರ್ತೈತಿ. ನಿಜವಾಗ್ಲೂ ನೀವು ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಏನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಲನ್ನ ತೊಗೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಲು ಬಿಸಿ ಮಾಡೋಕೆ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ನಿಮಗೆ ಎಷ್ಟು ಬೇಕು ನೋಡಿರಿ. ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೆ, ಅದಕ್ಕೆ ಕಲರ್ ಸ್ವಲ್ಪ ಅಷ್ಟೊಂದು ಬಂದಿರಲಿಲ್ಲ. ನಿಮ್ಗೆ ಬೇಕು ಅಂತಂದ್ರೆ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು. ನಮಗಿಷ್ಟೇ ಫ್ಲೇವರ್ಫುಲ್ ಆಗಿದ್ರೆ ಸಾಕಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತು ಈ ಕಡೆ ಬಾದಾಮಿನ ಜಜ್ಕೊಳತ್ತೀನಿ ಒಂದು 4. ಓಕೆ, ಇದು ಈಗ ರೆಡಿ ಆಯಿತು. ಇನ್ನೂ ಒಂದು ಸ್ವಲ್ಪ ನಾನು ಫ್ರಿಜ್ ಒಳಗೆ ಇಡ್ತೀನಿ, ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗಲಿ. ಅದಾದಮೇಲೆ ಫ್ರಿಜ್ ಒಳಗೆ ಇಟ್ಟ ತಕ್ಷಣ ನಿಮ್ಗೆ ಆಮೇಲೆ ತೆಗೆದು ತೋರಿಸ್ತೀನಿ. ಸಖತ್ ಟೇಸ್ಟಾಗಿರ್ತೈತಿ. ಓಕೆ, ಈಗ ಕಂಪ್ಲೀಟಾಗಿ ರೆಡಿ ಆಯಿತು. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಈಗ ನಮ್ಮ ತಮ್ಮಗೆ ಹಾಕಿ ಕೊಡತ್ತೀನಿ.
ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.